ಬಿಗ್ ಬಾಸ್ ಜರ್ನಿ ಹೇಗಿತ್ತು ಮ್ಯಾಮ್? ಸಖತ್ತಾಗಿತ್ತು. ವಂಡರ್ಫುಲ್ ಜರ್ನಿ ವಿತ್ ಲಾಟ್ಸ್ ಆಫ್ ಎಮೋಷನ್ಸ್ ಆ್ಯಂಡ್ ಬಹಳಷ್ಟು ಮೆಮೊರೀಸ್ ಕೊಟ್ಟಿದೆ. ವಂಡರ್ಫುಲ್ ಜರ್ನಿ. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಿದ್ರೆ ನಿಮ್ ನಾಯಿ ಪ್ರಿಯ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತದ್ದು. ಎಷ್ಟು ಮಿಸ್ ಮಾಡ್ಕೊಂಡ್ರಿ ನಿಮ್ ನಾಯಿಗಳನ್ನ? ಸಿಕ್ಕಾಪಟ್ಟೆ. ಅಂದರೆ ಅಲ್ಲಿ ಇಲ್ಲಿ ಅಂದರೆ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು. ಅಲ್ಲಿ ಒಳಗೆ ಹೋದಾಗ ಸಿಗೋದೇ ಇಲ್ಲ. ಬೇರೆ ಕಡೆ ಶೂಟಿಂಗ್ ಎಲ್ಲ ಹೋದರೆ ಬೇರೆ ಪೆಟ್ಸ್ ಜೊತೆ ಏನಾದರೂ ಇರ್ತಾ ಇದ್ದೆ. ಅಲ್ಲಿ ಒಳಗಡೆ ಅಂದರೆ ಅದರ್ ದ್ಯಾನ್ ಮೊಬೈಲ್ ಬೇರೆ ಎಲ್ಲ ತುಂಬ ಮಿಸ್ ಮಾಡ್ಕೊಂಡೆ ಅನ್ನೋದಾದರೆ ಅದು ನನ್ನ ಪೆಟ್ಸ್. ಸುಮಾರು 100+ ಡೇಸ್ ಬಿಗ್ ಬಾಸ್ ಮನೇಲಿ ಇದ್ರಿ. ಈಸಿ ಅಲ್ಲ ಆ ಜರ್ನಿ. ಬಟ್ ಎಲ್ಲೋ ಒಂದು ಕಡೆ ಏನ್ ಮಿಸ್ಟೇಕ್ ಆಯ್ತು? ಲಾಸ್ಟ್ ವೀಕ್ ಬರ್ಬೇಕಿದ್ರೆ ಏನ್ ಮಿಸ್ಟೇಕ್ ಆಯ್ತು ಅಂತ? ಏನು ನನಗೆ ಅಂದರೆ ಇವತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಒಳಗಡೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತೂ ಆಗ್ತಿತ್ತು. ವೀಕೆಂಡ್ಸಲ್ಲಿ ನಮಗೆ ಸಜೆಷನ್ಸ್ ಬಂದಾಗ ಅಥವಾ ಒಳಗಡೆ ಬರುವಂಥ ಮಾತುಗಳಲ್ಲಿ ಅಂದರೆ ಕ್ವೆಶನ್ ಮಾರ್ಕ್ಗಳು ಉಳಿತಿತ್ತು. ಈಗ ನಾನು ಹೊರಗೆ ಬಂದು ನೋಡಿದಾಗ ನನ್ನ ಜರ್ನಿ ಬಗ್ಗೆ ಒಂದ್ಸತಿ ನಾನು ಕಂಪ್ಲೀಟ್ ರೀಕಾಲ್ ಮಾಡಿದಾಗ ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿದೆ ಅಂತ ಅನಿಸಲ್ಲ. ನೋ ರಿಗ್ರೆಟ್ಸ್. 16 ವೀಕ್ಸ್ ತುಂಬ ಖುಷಿಯಿಂದ ಆಡಿದ್ದೀನಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಓಕೆ. ಈ ಮೊದಲು ನಿಮಗೆ ಬಿಗ್ ಬಾಸ್ ಆಫರ್ ಬಂದಿತ್ತಾ ಅಥವಾ ಇದೇ ಮೊದಲ ಅಂತ? ಇಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್. ಓಕೆ. ನೀವು ಮನೆಯೊಳಗೆ ಎಂಟ್ರಿ ಕೊಡ್ಬೇಕಿದ್ರೆ ಸತ್ಯ ಕ್ಯಾರೆಕ್ಟರ್ ಅಲ್ಲಿ ಹೋಗಿರ್ತೀರಾ. ಸೊ ಆ ಒಂದು ತಲೆಯ ವಿಗ್ ತೆಗಿಬೇಕಿದ್ರೆ ಸಾಕಷ್ಟು ಎಮೋಷನ್ ಆಗ್ತೀರಾ, ಯಾಕೆ ಅಂತ? ಇಲ್ಲ, ಕ್ಯಾರೆಕ್ಟರ್ ಹೋಗಿರೋದಿಲ್ಲ ನಾನು. ಗೆಟಪ್ ಅಲ್ಲಿ ಹೋಗಿರ್ತೀನಿ ಅಷ್ಟೇ. ಸೊ ಅಂದರೆ ತುಂಬ ಎಮೋಷ್ನಲ್ ಆದೆ. ಬಿಕಾಸ್ ಅಷ್ಟು 3.5-4 ವರ್ಷ ನಾನು ಜನರ ಕನೆಕ್ಟ್ ಆಗಿದ್ದಿದ್ದೆ ಆ ಒಂದು ಪಾತ್ರದ ಮೂಲಕ. ಆ್ಯಂಡ್ ನಾನು ಆ ಪಾತ್ರ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಮತ್ತೆ ಹಾಕೋದಿಲ್ವಾ ಅಥವಾ ಅದು ಆಲ್ರೆಡಿ ನಮ್ಮ ಆ ಪ್ರಾಜೆಕ್ಟ್ ಮುಗ್ದಿತ್ತು. ಆ ವಿಚಾರವಾಗಿ ಅಲ್ಲಿಂದ ಡಿಸ್ಕನೆಕ್ಟ್ ಆಗೋದಕ್ಕೆ ಅದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ. ಸೊ ಬೇಜಾರಂತೂ ಆಗಿತ್ತು. ಸ್ಟಾರ್ಟಿಂಗ್ ಡೇಸಲ್ಲಿ ಗೌತಮಿ, ಮೋಕ್ಷಿತಾ, ಮಂಜು ಅಂತ ಟ್ರಯಾಂಗಲ್ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಲಾಸ್ಟ್ಗೆ ಆ ಫ್ರೆಂಡ್ಶಿಪ್ ಎಲ್ಲೋ ಬ್ರೇಕ್ ಆಗ್ತಾ ಬಂತು. ಯಾಕೆ, ಏನಾಯ್ತು ಅಂತ? ಅಲ್ಲಿ ಏನ್ ನಡೀತು ಆಕ್ಚುಲಿ? ಅಥವಾ ಅವರೇ ಕ್ವಿಟ್ ಆದ್ರೆ ನಿಮ್ ಫ್ರೆಂಡ್ಶಿಪ್ ಇಂದ, ಅಥವಾ ನೀವೇ ಬೇಡ ಅಂತ ಏನಾದ್ರು ಆ ಥರ ಏನಾದ್ರು ಆಯ್ತಾ? ಮೋಕ್ಷಿತಾ ಅವರು. ಸೊ ಮೋಕ್ಷಿತಾ ಅವರು ಅಂತ ಬಂದಾಗ ನಮ್ಮ ಅಂದರೆ ಆಟ ಆಡ್ತಾ ಬೇರೆ ಬೇರೆ ರೀತಿಲಿ ಆಡ್ತಾ ಇರ್ತೀವಿ. ಯೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅಲ್ಲಿ ಬಹಳಷ್ಟು ಸತಿ ಮಂಜು ಮತ್ತು ಮೋಕ್ಷಿತಾ ಅವ್ರ ಮಧ್ಯೆ ಜಗಳಗಳಾಗ್ತಾ ಇರುತ್ತೆ. ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಾಡೋ ಇದರಲ್ಲಿ ಒಂದಷ್ಟು ಮಂಜು ಅವ್ರಿಗೂ ಹೇಳ್ತಾ ಇರ್ತೀನಿ, ಮೋಕ್ಷಿತಾ ಅವ್ರಿಗೂ ಹೇಳ್ತಾ ಇರ್ತೀನಿ. ಅವ್ರಿಗೆ ಹೋಗ್ತಾ ಅನಿಸಿದ್ದು ನಾನು ನನ್ನ ಯೋಚನೆಗಳನ್ನು ಅವರ ತಲೆಗೆ ಹಾಕ್ತಿದ್ದೆ. ಅವ್ರ ಥರ ಯೋಚನೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋ ಮಾತು ಯಾವಾಗ ಬರುತ್ತೆ, ನಾನು ಸ್ವಲ್ಪ ನಾನಾಗೆ ಡಿಸ್ಟೆನ್ಸ್ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತೀನಿ. ಸೊ ಅದಾದಮೇಲೆ ನಾನು ಒಪಿನಿಯನ್ಸ್ ಹೇಳೋದು ಕಡಿಮೆ ಮಾಡ್ತೀನಿ. ಸೊ ಗ್ರ್ಯಾಜುಯಲಿ ನಮ್ಮ ಕನೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅವ್ರದ್ದೇ ರೀತಿಲಿ ಆಟ ಆಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲೆಲ್ಲೋ ಡಿಸ್ಟೆನ್ಸ್ ಆಯಿತು ಅನಿಸುತ್ತೆ. ಅವ್ರ ಜೊತೆ ನನ್ನ ಜಗಳ ಅಂತ ಎಲ್ಲೂ ಆಗಿಲ್ಲ. ಆಮೇಲೆ ಮತ್ತೆ ಈಗ ಲಾಸ್ಟಲ್ಲಿ ಬರ್ತಾ ನಮಗೆ ಡೆಫಿನೆಟ್ಲಿ ವಿ ಸ್ಟಾರ್ಟ್ ಫೀಲಿಂಗ್ ಇಟ್. ಇನ್ನೊಂದು 2 ವಾರ 3 ವಾರ ಮತ್ತೆ ಹಾಗೆ ಇರೋದಕ್ಕಾಗೋದಿಲ್ಲ. ಹೊರಗಡೆ ಬಂದು ಏನೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆದರೂ ಆ ಮನೆ ಒಳಗಡೆ ಹಂಗೆ ನಾವು ಒಟ್ಟಿಗಿರೋದಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ, 24/7 ಇರೋಕ್ಕಾಗಲ್ಲ. ಇದೆಲ್ಲ ಯೋಚನೆ ಮಾಡಿದಾಗ ಆಗಿರೋಂಥ ಜಗಳ ಬೇಜಾರೆಲ್ಲ ಮರೆತು ಆರಾಮಾಗಿ ಮತ್ತೆ ಖುಷಿಯಾಗಿದ್ದಿದ್ದು ಇದೆ. ಸೊ ಈ ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲ ಆಗೋವಂಥದ್ದು ಅನ್ಸುತ್ತೆ. ಜಗಳ ಆಗೋದು, ಬೇಜಾರಾಗೋದು, ಬೈಕೊಳ್ಳೋದು, ಇದೆಲ್ಲ ಆಗೋವಂಥದ್ದು. ಅದೆಲ್ಲ ಆಯಿತು ಆ ಮನೆಯೊಳಗೆ.